ಡೈಲಿ ಈ ಥರ ಏನಾದರೂ ನಾವುಗಳು ಕೆಲಸ ಮಾಡಿದ್ರೆ ದೇಹದಲ್ಲಿರೋ ಕೊಬ್ಬೆಲ್ಲ ಕರಗೋಗೋದಂತೂ ಗ್ಯಾರಂಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆಯಿಂದನೇ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದೆ. ಪಾಪು ಇನ್ನೂ ಮಲಗಿದ್ದ. ಸೊ ಮಲಗಿರಲಿ ಅಂತ ಹೇಳಿ ಏನೂ ಸೌಂಡ್ ಮಾಡದೆ ಬೆಳಗಿನ ಜಾವ ಏನಾದರೂ ಸೌಂಡ್ ಆದರೆ ಬೇಗ ಎದ್ಬಿಡ್ತಾನೆ. ಆಮೇಲೆ ನಂದು ಡೈಲಿ ರುಟೀನ್ ಬಂದು ಈ ನೆನೆಯಾಕಿರೋ ಮೆಂತ್ಯನ ಖಾಲಿ ಹೊಟ್ಟೆಲಿ ತಿನ್ನೋದು. ಇದು ಫುಲ್ ಲೋಟ ನೀರಲ್ಲಿ ಮೆಂತ್ಯ ನೆನೆಯಾಕಿರ್ತೀನಿ. ನನ್ನ ಹಸ್ಬೆಂಡು ನೀರು ಮಾತ್ರ ಕುಡ್ದಿರ್ತಾರೆ. ಸೊ ತಳದಲ್ಲಿರೋ ಮೆಂತ್ಯ ಎಲ್ಲ ನಾನು ತಿಂತೀನಿ. ಅದು ತಿಂದಾದ್ಮೇಲೆ ಸೈಟ್ ಹತ್ರ ಹೋಗಿ ಸ್ವಲ್ಪ ಗೋಡೆಗಳಿಗೆಲ್ಲ ನೀರು ಹಾಕಿ ಬರೋಣ ಅಂತ ಹೇಳಿ ಹೋದೆ. ಸ್ವಲ್ಪ ಪೈಪಲ್ಲಿ ಕೂಡ ಹಿಡ್ದೆ. ಅದು ಫುಲ್ಲು ಫೋರ್ಸಾಗಿ ಬರ್ತಿತ್ತು. ಬಟ್ಟೆ ಎಲ್ಲ ಫುಲ್ ನಿಂದೋಗುತ್ತೆ ಅಂತ ಹೇಳಿ ಸರಿ ಜಗ್ಗಲ್ಲೇ ಸ್ವಲ್ಪ ಹಾಕೋಣ, ಸಾಯಂಕಾಲ ಬಂದು ಅವ್ರು ಹಾಕ್ಕೊತಾರೆ ಅಂತ ಹೇಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾವುಗಳಂತೂ ಈ ಥರ ಏನಾದರೂ ಕೆಲಸ ಮಾಡಿದ್ರೆ ನಿಜವಾಗ್ಲೂ ದೇಹದಲ್ಲಿರೋ ಕೊಬ್ಬೆಲ್ಲ ಕರಗೋಗ್ಬಿಡುತ್ತೆ. ಈ ಥರ ಎದ್ದು ಬಗ್ಗಿ ಮಾಡೋದು ತುಂಬಾ ಕಷ್ಟ. ಈ ಕೆಲಸ ಮಾಡೋರು ಪಾಪ ಬಿಸಿಲು ಅನ್ನೋದು ನೋಡ್ದೇ ಎಷ್ಟು ಕೆಲಸ ಮಾಡ್ತಿರ್ತಾರಲ್ವ. ಸೊ ನಾನು ಕೂಡ ಸ್ವಲ್ಪ ವರ್ಕೌಟ್ ಥರ ಇಲ್ಲೇ ಆಗೋಯ್ತು ನನಗೆ. ಗೋಡೆಗಳಿಗೆಲ್ಲ ನೀರು ಹಾಕಿ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಫುಲ್ ಬೆವ್ತೋಗ್ಬಿಟ್ಟಿದ್ದೆ. ಬಿಸಿಲು ಕೂಡ ತುಂಬಾ ಬಂದಿತ್ತು. ಒಂದು 8:45 ಆಗಿತ್ತು ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ. ಸೊ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮನೆ ಕಡೆ ಹೊರಟೆ. ಇವತ್ತು ತಿಂಡಿಗೆ ಏನೂ ಮಾಡಿರಲಿಲ್ಲ. ನೆನ್ನೆದೇ ಸ್ವಲ್ಪ ದೋಸೆ ಹಿಟ್ಟಿತ್ತು. ಸೊ ಉತ್ತಪ್ಪಂ ಥರ ಮಾಡ್ಕೊಳ್ಳೋಣ ಅಂತೇಳಿ ಕ್ಯಾರೆಟು, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡೆ. ನನ್ನ ಮಗನಿಗೆ ಫುಲ್ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗೋಲ್ಲ. ಸೊ ಅವನಿಗೆ ಬರೀ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅವನಿಗೆ ದೋಸೆ ಮಾಡಿಕೊಟ್ಟೆ. ನಾನು ಫುಲ್ಲು ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಂಡು ತುಪ್ಪ ಮತ್ತು ಉಪ್ಪಿನಕಾಯಲ್ಲಿ ತಿಂದೆ. ಆಮೇಲೆ ಅಮ್ಮ ಊರಿಗೆ ಹೋಗಿದ್ದೆ. ಸೊ ಅಮ್ಮ ಮಾವಿನಕಾಯಿ ಎಲ್ಲ ಕೊಟ್ಟಿದ್ದರು. ಅದು ಹಡೆ ಹಾಕಬೇಕಾಗಿತ್ತು. ಅದು ಹಾಕೇ ಇರಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಸೊ ಸ್ವಲ್ಪ ಹುಲ್ಲು ತಂದು ಹಾಕೋಣ ಅಂತೇಳಿ ಕಾಟನ್ ಬಾಕ್ಸ್ ಯಾವುದೂ ಇರಲಿಲ್ಲ. ಸರಿ ಸ್ಟೀಲ್ ಬಾಕ್ಸಲ್ಲೇ ಹಾಕಿಡೋಣ ಅಂತೇಳಿ ಹಾಕಿಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಹಣ್ಣಾಗುತ್ತೆ, ಎಷ್ಟು ದಿನಕ್ಕೆ ತೆಗಿಯೋದು ಅಂತ. ತೆಗೆದ್ಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಈ ಥರ ಮೇಲೆ ಸ್ವಲ್ಪ ಹುಲ್ಲು ಹಾಕಿ ಮುಚ್ಚಳ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಪಾರ್ಸಲ್ ಕೂಡ ಬಂತು ಆಜಿಯೋದಲ್ಲಿ. ಇವಾಗ ಬಿಗ್ ಬೋಲ್ ಸೇಲ್ ನಡೀತಿದೆ ಅಲ್ವಾ. ಸೊ ನಾನು ಕ್ರೀಮ್ ಬುಕ್ ಮಾಡಿದ್ದೆ. ಸೊ ಅದು ಬಂತು, ಅದನ್ನು ಕಲೆಕ್ಟ್ ಮಾಡಿಕೊಂಡೆ. 2 ಬಂದು ಸೆಟಾಫಿಲ್ದು. ನನಗೆ ಮಾಯಿಶ್ಚರೈಸರು, ಪಾಪುಗೆ ಕ್ರೀಮು, ಬೇಬಿ ಕ್ರೀಮು. ಈ ಮಾಯಿಶ್ಚರೈಸರ್ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸೊ ತೊಗೊಳಕ್ಕಾಗಿರಲಿಲ್ಲ. ಇದು MRP ಬಂದು 620 ಇತ್ತು. ಬಿಗ್ ಬೋಲ್ ಸೇಲ್ ನಡೀತಿದೆಯಲ್ವ, ನಂಗೆ 450 ಸಮಥಿಂಗಿಗೆ ಸಿಕ್ತು. ಸೊ ತಗೊಂಡೆ. ಯಾವ ಥರ ಅನಿಸುತ್ತೆ ನೋಡೋಣ ಮುಂದಕ್ಕೆ, ನನಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ. ಪಾಪುಗೂ ಕೂಡ ಕ್ರೀಮ್ ಬುಕ್ ಮಾಡಿದ್ದೆ. ಇವ್ರದಂತೂ 920 ಆಗಿಬಿಟ್ಟಿದೆ. ಇವನಿಗೆ ಫೇಸ್ಗೆ ಬಾಡಿಗೆಲ್ಲ ಒಂದನ್ನೇ ಯೂಸ್ ಮಾಡೋದು. ಮತ್ತು ನಾನು ಹುಟ್ಟಾಗಿಂದನೂ ಇದನ್ನೇ ಯೂಸ್ ಮಾಡ್ತಿರೋದು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ.